ಎಲ್ರಿಗೂ ನಮಸ್ಕಾರ. VAO ಸಿಲೆಬಸ್ ಕರ್ನಾಟಕ. VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಪೇಪರ್ 1 ಹಾಗೂ ಪೇಪರ್ 2 ಬಗ್ಗೆ ಸಿಲೆಬಸ್ ತಿಳಿದುಕೊಳ್ಳೋಣ. ಟೋಟಲಿ 200 ಅಂಕ ಇರುತ್ತೆ. ಪೇಪರ್ 1ನಲ್ಲಿ 100 ಮಾರ್ಕ್ಸ್, ಪೇಪರ್ 2ಅಲ್ಲಿ 100 ಮಾರ್ಕ್ಸ್. ಹೆಚ್ಚುವರಿ ಕನ್ನಡ ಕಡ್ಡಾಯ ಪರೀಕ್ಷೆ ಅಂದರೆ ಕ್ವಾಲಿಫೈ ಏನಾಗಿರಬೇಕು, ಎಲ್ಲರೂ ಕನ್ನಡ ಕಡ್ಡಾಯವಾಗಿ ಬರೀಲೇಬೇಕು. ಪೇಪರ್ 1 ಸಾಮಾನ್ಯ ಜ್ಞಾನ. ಇದರಲ್ಲಿ 100 ಅಂಕಗಳನ್ನು ಇರುತ್ತೆ. ಒಂದನೇದಾಗಿ ಸಾಮಾನ್ಯ ಜ್ಞಾನ ಒಳಗೆ ಏನೇನು ಇರ್ತದೆ ಅಂದ್ರೆ ಕರ್ನಾಟಕ ಮತ್ತು ಭಾರತ ಸಾಮಾನ್ಯ ಜ್ಞಾನ. ಮತ್ತು ಭಾರತ ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ನೋಡ್ರಿ. ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಕ್ವಶನ್ ಬಿ ಕೇಳ್ತಾನೆ. ಅದರೊಳಗೆ ಏನೇನು ಬರ್ತವೆ, ಜಿಲ್ಲೆಗಳು, ನದಿಗಳು, ಭೂಗೋಳ. ಭಾರತೀಯ ಇತಿಹಾಸದಲ್ಲಿ ಪ್ರಾಚೀನ ಕಾಲ, ಮಧ್ಯಕಾಲೀನ ಸ್ವಾತಂತ್ರ್ಯ ಹೋರಾಟ. ಭಾರತೀಯ ಭೂಗೋಳ, ಭಾರತೀಯ ಸಂವಿಧಾನ, ಪಂಚಾಯತ ರಾಜ್ಯ, ಭಾರತೀಯ ಆರ್ಥಿಕತೆ. ಇದು ಏನೆಲ್ಲ ಸಾಮಾನ್ಯ ಜ್ಞಾನ ಒಳಗೆ ಬರ್ತದೆ. ಇದು 1ನೇದು ಪಾಯಿಂಟು. 2ನೇದು ಪ್ರಸ್ತುತ ಘಟನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್. ರಾಷ್ಟ್ರೀಯ ಮತ್ತು ಕರ್ನಾಟಕದ ಇತ್ತೀಚಿನ ಸುದ್ದಿಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅಂದರೆ ಈಗಿನ ಇವು 1 ವರ್ಷಲಿಂತ ಏನು ಇರ್ತೈತಲ್ಲ ಕರೆಂಟ್ ಅಫೇರ್ಸ್, ಅವೆಲ್ಲ ಓದ್ಕೋಬೇಕು ಕಂಪಲ್ಸರಿಯಾಗಿ. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ಯ ವ್ಯವಸ್ಥೆ, ಸರ್ಕಾರಿ ಯೋಜನೆಗಳು, ಅದೇ ರೀತಿ ಸಹಕಾರಿ ಸಂಘಗಳು. ಗ್ರಾಮೀಣ ಅಭಿವೃದ್ಧಿ ಒಳಗೆ ಏನೇನೆಲ್ಲ ಬರ್ತಾವೆ ಅಂದರೆ ಪಂಚಾಯತ್ ರಾಜ್ಯ, ಸರ್ಕಾರಿ ಯೋಜನೆಗಳು, ಸಹಕಾರ ಸಂಘಗಳು. ಇವು 3 ಪಾಯಿಂಟ್ಸ್ ಬರ್ತಾವೆ. ಪರಿಸರ, ಎನ್ವೈರ್ಮೆಂಟಲ್ ಸ್ಟಡಿ ಅಂತಂತಾರೆ. ಅದರೊಳಗೆ ಏನು ಬರ್ತದೆ ಪಾಯಿಂಟ್ಸ್ ಅಂದರೆ ಪರಿಸರ ಸಮಸ್ಯೆಗಳು, ಸ್ಥಿರ ಅಭಿವೃದ್ಧಿ. ಇಷ್ಟೆಲ್ಲ ಸಾಮಾನ್ಯ ಜ್ಞಾನ ಒಳಗೆ ಪೇಪರ್ 1 ಒಳಗೆ ಈ 100 ಅಂಕದೊಳಗೆ ಕೇಳ್ತಾರೆ ಕ್ವಶನ್. ಅದೇ ರೀತಿ ಪೇಪರ್ 2 ಒಳಗೆ ಯಾವ ರೀತಿ ಇರ್ತೈತೆ ಅಂತ ನೋಡೋಣ. ಪೇಪರ್ 2 ಭಾಷೆ ಮತ್ತು ಕಂಪ್ಯೂಟರ್. ಇದರೊಳಗೆ ಏನೇನು ಬರ್ತದೆ, ಸಾಮಾನ್ಯ ಕನ್ನಡ ಅಂದರೆ ವ್ಯಾಕರಣ, ಗ್ರಾಮರ್, ಗದ್ಯ ಭಾಗ, ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ವಾಕ್ಯ ಸರಿಪಡಿಸುವುದು. ಇದು ಸಾಮಾನ್ಯ ಕನ್ನಡ ಒಳಗೆ ಬರ್ತೈತಿ. ಅದೇ ರೀತಿ ಸಾಮಾನ್ಯ ಇಂಗ್ಲೀಷ್ ಒಳಗೆ ಏನೇನು ಬರ್ತದೆ ಅಂದ್ರೆ ಮೂಲ ವ್ಯಾಕರಣ, ಪದ ಸಂಪತ್ತು, ವಾಕ್ಯ ರಚನೆ. 3ನೇದು ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಮೂಲಭೂತ ಮಾಹಿತಿಗಳು, MS ಆಫೀಸ್, ಇಂಟರ್ನೆಟ್. ಇಷ್ಟೆಲ್ಲ ಬರ್ತೈತೆ. ಅದೇ ರೀತಿ ಗಣಿತ, ಪರ್ಸಂಟೇಜ್ ಅಂದರೆ ಶೇಕಡಾವಾರು ಅಂದರೆ ಸಂಖ್ಯೆಗಳು. ಅದೇ ರೀತಿ ಅನುಪಾತ, ರೇಷೋ, ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್, ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್, ಸರಳ ಮತ್ತು ಚಕ್ರಬಡ್ಡಿ. ಇಷ್ಟೆಲ್ಲ ಪೇಪರ್ 2 ಒಳಗೆ ಕೇಳಲಾಗಿರುತ್ತೆ. ಮುಖ್ಯ ಮಾಹಿತಿ ಏನಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ಕೋಬೇಕಾಗಿದೆ. ಅದೇ ರೀತಿ ಪೇಪರ್ 2 ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ 0.25. ಈ ಸದ್ದ 1 ಕರೆಕ್ಟ್ ಇರ್ತವೆ. ಅದರೊಳಗೆ 4 ತಪ್ಪು ಮಾಡಿದ್ರೆ ಅದು ಕರೆಕ್ಟ್ ಇದ್ದಿದ್ದು ಏನು ಮಾಡ್ತಾರೆ, 4 ತಪ್ಪಾಗಿರ್ತಾವೆ ರಾಂಗ್ ಮಾಡ್ತಾರೆ. ಅದು ನೆಗೆಟಿವ್ ಮಾರ್ಕಿಂಗ್. ಇದು SSLC 10ನೇ ತರಗತಿ ಮಟ್ಟ. ಇದು ಎಷ್ಟನೇ ಇದ್ರ ತನಕ ಅಂದ್ರೆ 10ನೇ ಸಿಲೆಬಸ್ ಒಳಗಿನ ಮ್ಯಾಥ್ಸು, ಸಮಾಜ ವಿಜ್ಞಾನ, ಇತಿಹಾಸ, ಗಣಿತ ಇವೆಲ್ಲ ನಾವು ಬೇಸಿಕ್ ಸಾಮಾನ್ಯ ಜ್ಞಾನದಲ್ಲಿ ನೋಡ್ಕೋಬೋದು. ಇಷ್ಟೆಲ್ಲ ಪೇಪರ್ 1 ಮತ್ತು ಪೇಪರ್ 2 VAO.